ಲೋಕಸಭೆಯ ಚುನಾವಣೆಯ ರಣಕಣ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಭೇಟಿ ಕೊಡೋ ಮೂಲಕ, ಬೃಹತ್ ಸಮಾವೇಶದ ಮೂಲಕ, ರ್ಯಾಲಿ ಮಾಡೋ ಮೂಲಕ, ರೋಡ್ ಶೋ ಮಾಡೋ ಮೂಲಕ ಬಿಜೆಪಿ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ಬೂಸ್ಟರ್ ಡೋಸ್ ಕೊಡ್ತಿದ್ದಾರೆ. ಮೊನ್ನೆ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕೋಟೆಯಲ್ಲೇ ಅಬ್ಬರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇವತ್ತು ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಲಿದೆ. ಬಟ್ ಇಲ್ಲಿ ಒಂದು ಸವಾಲು ಕಾಣಿಸ್ತಾ ಇದೆ. ಈಶ್ವರಪ್ಪನವರ ಬಂಡಾಯ. ಈಶ್ವರಪ್ಪ ಬಂಡಾಯದ ಬಿಸಿ ಮಧ್ಯೆ ನಮೋ ಮತ ಶಿಕಾರಿ. ಇಂದು ಶಿವಮೊಗ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಣಕಹಳೆ ಮೊಳಗಿಸಲಿದ್ದಾರೆ. ಪ್ರಧಾನಿ ಮೋದಿ ಸ್ವಾಗತಿಸೋದಕ್ಕೆ ಸಿದ್ಧಗೊಂಡಿದೆ ಮಲೆನಾಡು. ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ ಶಿವಮೊಗ್ಗ. ಮಧ್ಯಾಹ್ನ 2 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶದ ಏರ್ಪಾಡು ಕೂಡ ಆಗಿದೆ. ಸಂಸದ ರಾಘವೇಂದ್ರ ಪರ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಚಾರ ಆಗುತ್ತೆ. 1 ಲಕ್ಷಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನ ಬಿಜೆಪಿ ಪಾಳ್ಯ ಮಾಡಿಕೊಂಡಿದೆ. ಪ್ರಧಾನಿ ಆಗಮನದ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕೈಗೊಳ್ಳಲಾಗಿದೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಣಿಸೋ ನಿಟ್ಟಿನಲ್ಲಿ ಬಿಜೆಪಿ ಸಂಪೂರ್ಣವಾಗಿ ವಿಫಲವಾಗಿದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನನೇ ಮುಲಾಮು ಆಗಬಹುದಾ ಅವರ ಬಂಡಾಯಕ್ಕೆ ಅನ್ನೋದು ಪ್ರಶ್ನೆ ಇದೆ. ಬಟ್ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಮೂಲಗಳಿಂದ ಸಿಗ್ತಾ ಇರುವಂತಹ ಉತ್ತರ ಅಂದ್ರೆ ನೋ. ಅವ್ರು ಆಲ್ರೆಡಿ ಡಿಸೈಡ್ ಮಾಡಾಗಿದೆ, ಅಧಿಕೃತ ಘೋಷಣೆ ಮಾಡಾಗಿದೆ, ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿರ್ತೀನಿ. ಆದ್ರೆ ನನ್ನ ಈ ಸ್ಪರ್ಧೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಅಲ್ಲ, ಅವರ ಪರವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆ ಯಾವ ರೀತಿ ಸಿದ್ಧತೆ, ಭದ್ರತೆ, ಏನೆಲ್ಲ ಪ್ಲಾನಿಂಗ್ಗಳು ಬಿಜೆಪಿ ಪಾಳ್ಯದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ 3 ಸಹೋದ್ಯೋಗಿಗಳು ಕೂಡ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದ್ ಕಡೆ ನನ್ನ ಸಹೋದ್ಯೋಗಿ ದಿವಿತ್ ನೇರ ಸಂಪರ್ಕದಲ್ಲಿದ್ದಾರೆ, ಮತ್ತೊಂದು ಕಡೆ ಭೀಮಾ ನಾಯ್ಕ್, ಮತ್ತೊಂದು ಕಡೆ ವಿಠಲ್ ಕೂಡ ಇದ್ದಾರೆ. ನೇರವಾಗಿ ದಿವಿತ್ ಹತ್ರ ಹೋಗ್ತೀನಿ. ದಿವಿತ್, ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ, ಬಟ್ ಅವ್ರು ಬರ್ತಾರೆ ಅಂದ್ರೆ ಬಿಜೆಪಿ ಪಾಳ್ಯದಲ್ಲಿ ಸಹಜವಾಗಿ ಉತ್ಸಾಹ ಇರುತ್ತೆ, ದೊಡ್ಡ ಮಟ್ಟದ ಮೋದಿ ಅವರ ಅಲೆನೇ ಸೃಷ್ಟಿ ಆಗ್ಬಿಡುತ್ತೆ. ಬಟ್ ಒಂದು ಸವಾಲ್ ಕಾಣಿಸ್ತಾ ಇದೆ, ಕೆಎಸ್ ಈಶ್ವರಪ್ಪನವರ ಬಂಡಾಯ. ಎಸ್, ಖಂಡಿತವಾಗ್ಲೂ ಶ್ರುತಿ. ಈಗ ನಾನು ಈಶ್ವರಪ್ಪನವರ ಮನೆಯ ಮುಂಭಾಗನೇ ಇದ್ದೇನೆ. ಅವರು ಈಗ ಶಿವಮೊಗ್ಗದಾದ್ಯಂತ ಅನೇಕ ಮಠ ಮಂದಿರಗಳಿಗೆ ಹೋಗಿ ಅಲ್ಲಿ ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲಿದ್ದಾರೆ. ಜೊತೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಇಂದಿನಿಂದ ಪ್ರಚಾರವನ್ನು ಆರಂಭಿಸ್ತಾರೆ. ನೋಡಿ, ನಿನ್ನೆ ನಡೆದಂಥ 3 ಹಂತದ ಸಭೆ, ಆರಗ ಜ್ಞಾನೇಂದ್ರ ಟೀಮ್ ಬಂದಿತ್ತು, ಮತ್ತೊಂದು ಕಡೆ ರಾಜ್ಯ ಚುನಾವಣಾ ಉಸ್ತುವಾರಿ ಆದಂಥ ರಾಧಾ ಮೋಹನ್ ದಾಸ್ ಅವರು ಬಂದಿದ್ದರು, ರವಿಕುಮಾರ್ ಅವರು ಬಂದಿದ್ದರು. ಇವರೆಲ್ಲರ ನೇತೃತ್ವದಲ್ಲಿ ಕೂಡ ಒಂದು ಸಭೆ ಆದರೂ ಕೂಡ ಆ ಸಭೆ ಸಂಪೂರ್ಣವಾಗಿ ವಿಫಲ ಆಗುತ್ತೆ. ಸಭೆಯಿಂದ ಎದ್ದು ಹೋದವರು ಬರೋದಿಲ್ಲ. ಮತ್ತೊಂದು ಕಡೆ 5:15ಕ್ಕೆ ಪ್ರಹ್ಲಾದ್ ಜೋಶಿ ಬರ್ತಾರೆ. ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಇರುತ್ತೆ ಅಂತ ಹೇಳಲಾಗಿತ್ತು. ಆದರೆ ಈ ರೀತಿಯಾದಂಥ ಬೆಳವಣಿಗೆಯಿಂದ ಆ ಸಭೆಯು ಕೂಡ ಕ್ಯಾನ್ಸಲ್ ಆಗುತ್ತೆ. ಒಟ್ಟಿನಲ್ಲಿ ನೀವು ಹೇಳದಂತೆ ಅವರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ, ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ. ನೋಡಿ, ನಿಮಗೆ 2023ರ ವಿಧಾನಸಭೆ ಚುನಾವಣೆ ನೆನಪಾಗ್ಬೋದು, ಪುತ್ತೂರು ಕ್ಷೇತ್ರ ನಿಮಗೆ ನೆನಪಾಗ್ಬೋದು. ಅರುಣ್ ಕುಮಾರ್ ಪುತ್ತಿಲ ಯಾವಾಗ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಆಗ ಇಡೀ ಬಿಜೆಪಿ 3ನೇ ಸ್ಥಾನಕ್ಕೆ ಕುಸಿಯುತ್ತೆ, ಕಾಂಗ್ರೆಸ್ ಮೊದಲ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ವೋಟಿಂಗ್ ಮತ ಕೌಂಟಿಂಗಲ್ಲಿ ಪುತ್ತಿಲ 2ನೇ ಸ್ಥಾನವನ್ನು ಪಡೆದುಕೊಳ್ತಾರೆ. ಅದೇ ರೀತಿಯಾದಂಥ ಒಂದು ರಾಜಕಾರಣ ಇಲ್ಲೇ ಆಗಬಹುದಾ ಶಿವಮೊಗ್ಗದಲ್ಲಿ? ಅಂದರೆ ಇಬ್ಬರ ಜಗಳ, ಅಂದರೆ BS ರಾಘವೇಂದ್ರ ಮತ್ತು ಈಶ್ವರಪ್ಪನವರ ಈ ಒಂದು ಬಂಡಾಯದಿಂದ 3ನೇ ಅಭ್ಯರ್ಥಿ ಲಾಭವನ್ನು ಪಡೆದುಕೊಳ್ಬೋದು. ಅಂದರೆ ಗೀತಾ ಶಿವರಾಜ್ ಕುಮಾರ್ ಇದರಿಂದ ಲಾಭ ಪಡ್ಕೊಳ್ಬೋದಾ? ಈ ರೀತಿಯಾದಂಥ ಕೆಲವೊಂದು ಉದ್ದೇಶಗಳು ಕಾಣ್ತಾ ಇದೆ. ಆದರೆ ಮತ್ತೊಂದು ಕಡೆ ಈ ಹಿಂದೆ ನಾವೇ ಈಶ್ವರಪ್ಪನವರನ್ನ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿತ್ತು, ಕ್ಷೇತ್ರ ತ್ಯಾಗ ಮಾಡಿದ್ರಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅಂತಂದಾಗ, ಕ್ಷೇತ್ರ ತ್ಯಾಗ ಅಂತ ಯಾಕೆ ಹೇಳ್ತೀರಿ? ಹೈಕಮಾಂಡ್ ನಮ್ಮ ಅಪ್ಪ ಅಮ್ಮ ಇದ್ದಂತೆ, ನಮ್ಮ ಫ್ಯಾಮಿಲಿ ಇದ್ದಂತೆ ಅಂತ ಹೇಳಿದರು. ಹೈಕಮಾಂಡ್ ಮಾತ್ರ ನಾವು ಪಾಲಿಸ್ತೀನಿ ಅಂತ ಹೇಳಿದರು. ಆದರೆ ಈಗ ಯಾಕೆ ಅವರಿಗೆ ಹೈಕಮಾಂಡ್ ಅಪ್ಪ ಅಮ್ಮನ ಥರ, ತಂದೆ ತಾಯಿ ಥರ ಕಾಣಿಸ್ತಿಲ್ವಾ? ಈಗ ತೆಗೆದುಕೊಂಡಿರುವಂಥ ನಿರ್ಧಾರ ಮತ್ತು ಅದರ ಹಿಂದಿನ ಉದ್ದೇಶ ಏನು? ಈ ರೀತಿಯಾದಂಥ ಪ್ರಶ್ನೆಗಳು ಕಾಣ್ತಾ ಇದೆ. ಒಟ್ಟಿನಲ್ಲಿ ಇಕ್ಕಟ್ಟಿಗೆ ಸಿಲುಕಿದಂತಾಗಿದೆ ಈಗ ಬಿಜೆಪಿಯಿಂದ. ಇವತ್ತು ನರೇಂದ್ರ ಮೋದಿ ಬರ್ತಿದ್ದಾರೆ, ಅವರ ಕಾರ್ಯಕ್ರಮಕ್ಕೂ ಕೂಡ ಈಶ್ವರಪ್ಪನವರು ಹೋಗ್ತಿಲ್ಲ. ಅವರ ಕಾರ್ಯಕ್ರಮದ ದಿನವೇ ಇವತ್ತು ಅವರ ಪಕ್ಷೇತರ ಪ್ರಚಾರ ಕಾರ್ಯವನ್ನು ಮಠಮಾನ್ಯಗಳಿಗೆ ಭೇಟಿ ಕೊಡೋ ಮುಖಾಂತರ ಮುಂದುವರಿಸೋದಕ್ಕೆ ಮುಂದಾಗಿದ್ದಾರೆ. ನಾನು ಅವರ ಮನೆ ಮುಂದೆನೇ ಇದ್ದೇನೆ, ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ ಮುಂದೆ. ಅವ್ರ ಹತ್ರನೇ ಇವತ್ತಿನ ಡೀಟೇಲ್ಸನ್ನು ತೆಗೆದುಕೊಳ್ತೀನಿ, ಏನು ಮಾಡ್ತೀರಾ? ಆಮೇಲೆ ಒಂದು ಪ್ರಶ್ನೆ,
ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಕರೆ ಮಾಡಿ ಬೇಡ ಇದೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಅಂತಂದರೆ ಏನು ಮಾಡಬಹುದು, ಇದನ್ನು ಕೂಡ ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಆದರೆ ಅವರು ಯಡಿಯೂರಪ್ಪನವರೇ ಕಾಲ್ ಮಾಡಿ ನನಗೆ ಸಂತೈಸಲಿ ಅಥವಾ ಈ ರೀತಿ ಸಮಾಧಾನ ಮಾಡಲಿ ಅನ್ನುವಂಥದ್ದನ್ನು ಕಾಯ್ತಿದ್ದಾರಾ, ಅದನ್ನು ಕೂಡ ಕೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾಕೆಂತಂದರೆ ನೀವು ಗಮನಿಸ್ಬೋದು, ಯಾವಾಗಲೂ ಕೂಡ ಮೋದಿ ನನ್ನ ದೇವರು, ನಾನು ಮೋದಿ ಭಕ್ತ ಅಂತ ಹೇಳುವ ಈಶ್ವರಪ್ಪನವರು ಈಗ ಯಾಕೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಈ ನಿರ್ಧಾರದಿಂದ ಆಗುವಂಥ ಬೆಳವಣಿಗೆಗಳೇನು ಎಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಓಕೆ ಫೈನ್ ದಿವೀತ್ ಮಾತನಾಡಿಸಿ ಕಾದ್ ನೋಡೋಣ ಅವರ ಮುಂದಿನ ನಡೆ ಏನಾಗುತ್ತೆ.